ಹಿಂಗೆ ನಡಿಬೇಕಾದ್ರೆ ಈ ಕಡೆ ಡಬ್ಬಿಂಗು ನಡೀತಾ ಇತ್ತು, ಈ ಕಡೆ ಪ್ರಯತ್ನಗಳು ನಡೀತಾ ಇತ್ತು. ನಡಿಬೇಕಾದ್ರೆ ಎಲ್ಲೋ ಒಂದು ಕಡೆ ನನ್ನ ಮನಸ್ಸು ಸಾಕಾಗ್ಬಿಡ್ತು. ಅಂದರೆ ಸಾಕಪ್ಪ ಅನಿಸ್ಬಿಟ್ಟಿತ್ತು ನನಗೆ. ಒಂದು ಕಡಿಮೆ ಅಂದರೆ ಒಂದು 350ರಿಂದ 400 ಆಡಿಷನ್ಸ್ ಕೊಟ್ಟಿರ್ತೀನಿ ಇದುವರೆಗೂ. ಸೊ ದೊಡ್ಡ ದೊಡ್ಡ ಸಿನಿಮಾಗಳು ಸಿಗ್ತಾಯಿಲ್ಲ. ಎಷ್ಟೇ ಆಡಿಷನ್ಸ್ ಕೊಟ್ಟರು ಎಲ್ಲೂ ಸೆಲೆಕ್ಟ್ ಆಗ್ತಾಯಿಲ್ಲ. ಈ ಕಡೆ ಸೀರಿಯಲ್ಸ್ಗೂ ಆಡಿಷನ್ಸ್ ಕೊಡ್ತಾಯಿದ್ದೀನಿ, ಬಟ್ ಆಗ್ತಾಯಿಲ್ಲ. ಬೇಸಿಕಲಿ ನನಗೆ ಬೇಜಾರಾಗ್ಬಿಟ್ಟು ನಮ್ಮಮ್ಮ ಯೂಶ್ವಲಿ ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇರ್ತಾರೆ, ಇದೊಂದು ಆಡಿಷನ್ಸ್ ಇದೆ, ಇದಕ್ಕೆ ಫೋಟೋಸ್ ಕಳಿಸು ಅಂತ. ನಾನು ಕಳಿಸೋದು ನಿಲ್ಲಿಸ್ಬಿಟ್ಟೆ. ಆ್ಯಕ್ಚುಲಿ ಯಾಕೆ ಅಂದರೆ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಪರಿಚಯ ಆದರೆ ಅವ್ರ ಹತ್ರ ಹೋಗಿ ಆಡಿಷನ್ ಕೊಟ್ಟರೆ ಒಂಥರ. ಈ ಸಣ್ಣ ಪುಟ್ಟ ಸಿನಿಮಾಗಳು ಅವರು ಕೂಡ ಆಡಿಷನ್ಸ್ಗೆ ಅಂತ ಕರೀತಾರೆ. ನಾವು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀವಿ. ಆದ್ರೂ ಕೆಲವೊಂದು ಸಲ ಅವರು ಟ್ರೀಟ್ ಮಾಡೋದು, ಅವ್ರು ತೋರಿಸೋ ಈಗೋ ಆಗಿರ್ಬೋದು, ಕೆಲವೊಂದು ಇಷ್ಟ ಆಗೋದಿಲ್ಲ ನಮಗೆ. ಸೊ ನಮ್ಮಲ್ಲಿರೋ ಕಾನ್ಫಿಡೆನ್ಸ್ನ ಅವರೇ ಕಡಿಮೆ ಮಾಡಿಬಿಡ್ತಾರೆ. ನಮ್ಮಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡೋಕ್ಕೆ ಬರೋದಿಲ್ಲ ಅಲ್ಲಿ ಕೂತ್ಕೊಂಡು ಜಡ್ಜ್ ಮಾಡೋರಿಗೆ. ಬಟ್ ಒಂಥರ ಬಿಹೇವ್ ಮಾಡಿಬಿಡ್ತಾರೆ. ಆ ಬಿಹೇವಿಯರ್ ಎಲ್ಲ ಇಷ್ಟ ಆಗದೆ ನಾನು ಕುಗ್ಗಿಬಿಟ್ಟಿದ್ದೆ. ನಾನು ಆ್ಯಕ್ಚುಲಿ ಸಾಕಪ್ಪ ಬಿಟ್ಬಿಡೋಣ ಅಂತ ಅನಿಸ್ಬಿಟ್ಟಿತ್ತು. ಸೊ ನಾನು ಯಾರಿಗೂ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸೋದು ನಿಲ್ಲಿಸ್ಬಿಟ್ಟಿದ್ದೆ, ಕಳಿಸ್ತಾ ಇರಲಿಲ್ಲ. ಬಟ್ ನಮ್ಮಮ್ಮ ಹಂಗಲ್ಲ. ನಮ್ಮಮ್ಮ ಗೊತ್ತಿತ್ತು, ಈ ನನ್ನ ಮಗ ಕಳಿಸೋದಿಲ್ಲ, ನಾನೇ ಕಳಿಸ್ತೀನಿ ಅಂದ್ಬಿಟ್ಟು ನಮ್ಮಮ್ಮನೇ ನನ್ನ ಫೋಟೋಸ್ನ, ನನ್ನ ತಂಗಿ ಫೋಟೋಸ್ನ, ಅವ್ರ ಫೋಟೋಸ್ನ, 3 ಜನ ಫೋಟೋಸ್ನ ಅವರೇ ಫಾರ್ವರ್ಡ್ ಮಾಡ್ತಾಯಿದ್ರು ಎಲ್ಲದಕ್ಕೂ. ಸೊ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ಸಿನಿಮಾ ಇಲ್ಲಿ ಬ್ಯಾಂಗ್ಳೂರಲ್ಲಿ ಶೂಟ್ ಆಗಬೇಕು. ಆ ಸಿನಿಮಾಗೆ ನಮ್ಮಮ್ಮ ಫೋಟೋಸ್ ಕಳಿಸಿದ್ದಾರೆ. ಆ ಸಿನಿಮಾ ಸಿಕ್ತು ನನಗೆ. ಆ ಸಿನಿಮಾದಲ್ಲಿ ಮೀಟಿಂಗ್ ಆಯಿತು, ಆ ಸಿನಿಮಾ ಶೂಟಿಂಗು ನಡೀತು. ಸೆಲೆಕ್ಟ್ ಆದರೆ ತುಂಬ ಖುಷಿ, ಒಳ್ಳೆ ಪೇಮೆಂಟ್ ಸಿಕ್ತು, ಮಾಡ್ತಾಯಿದ್ದೀನಿ. ಸೊ ಆ ಪರ್ಟಿಕ್ಯುಲರ್ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಒಬ್ಬರು ಅರವಿಂದ್ ಶಶಿ ಅಂತ ಮ್ಯಾನೇಜರ್, ಹಳೆ ಸೀರಿಯಲ್ಗಳಿಗೆಲ್ಲ ತುಂಬ ಮ್ಯಾನೇಜರಾಗಿ ಕೆಲಸ ಮಾಡಿದ್ದಾರೆ ಅವರು. ಸೊ ಅವ್ರು ನನ್ನ ಗಮನಿಸಿದ್ದಾರೆ, ಹೇಗೆ ಮಾಡ್ತಾನೆ ಇವನು ಹುಡುಗ ಅಂತ. ನಾನು ಕಷ್ಟಪಡೋದನ್ನು ನೋಡಿ, ನಾನು ಪರ್ಫಾರ್ಮ್ ಮಾಡೋದನ್ನು ನೋಡಿ ಎಲ್ಲ ಇಷ್ಟ ಆಗಿಬಿಟ್ಟಿದೆ ಅವ್ರಿಗೆ. ಸೊ ಅವರೇ ನನ್ನ ಹತ್ರ ಬಂದು, ಹಾಯ್, ನನ್ನ ಹೆಸರು ಅರವಿಂದ್ ಶಶಿ ಅಂತ ಪರಿಚಯ ಮಾಡ್ಕೊಂಬಿಟ್ಟು, ಈ ಥರ ಒಂದು ನನ್ನ ಫ್ರೆಂಡ್ದು ಆಡಿಷನ್ ನಡೀತದೆ, ಒಂದು ಆಫೀಸ್ ಇದೆ, ನಾನು ಕೊಡ್ತೀನಿ ಅಡ್ರೆಸ್ಸು, ನೀವು ಹೋಗ್ಬಿಟ್ಟು ಅಲ್ಲಿ ಆಡಿಷನ್ಸ್ ಕೊಡಿ. ಯಾವುದು ಸರ್ ಸಿನಿಮಾನ ಅಂದೆ. ಇಲ್ಲಪ್ಪ ಸೀರಿಯಲೆಲ್ಲ ಯಾರು ಮಾಡ್ತಾರೆ ಹೋಗಿ ಸರ್, ನನಗೆ ಇಷ್ಟ ಇಲ್ಲ ಅಂದೆ. ಯಾಕಪ್ಪ ಅಂದರೆ, ಇಲ್ಲ ಸರ್ ಸೀರಿಯಲಲ್ಲಿ ಅಂದರೆ ಝೂಮ್ ಬ್ಯಾಕ್ಗಳು ಜಾಸ್ತಿ ಇರುತ್ತೆ, ರಿಯಾಕ್ಷನ್ಸ್ ತುಂಬ ಸ್ಲೋ ಇರುತ್ತೆ. ಸಿನಿಮಾದಲ್ಲಾದರೆ ನ್ಯಾಚುರಲಾಗಿ ಪರ್ಫಾರ್ಮ್ ಮಾಡ್ಬೋದು, ತುಂಬ ಫಾಸ್ಟಾಗಿ ಹೋಗುತ್ತೆ ಸಿನಿಮಾ. ಸೀರಿಯಲ್ ಆದರೆ ಸ್ವಲ್ಪ ತುಂಬ ಸ್ಲೋ ಎಳೀತಾರೆ, ನನಗೆ ಅದು ಇಷ್ಟ ಆಗೋದಿಲ್ಲ, ಸ್ಲೋ ಆ್ಯಕ್ಟ್ ಮಾಡಬೇಕು. ಇಲ್ಲ ರೀ, ಹಂಗೇನಿಲ್ಲ, ಇದು ಝೀ ಕನ್ನಡ ಆಪರ್ಚುನಿಟಿ, ಝೀ ಪ್ರಾಜೆಕ್ಟು, ಇವಾಗ ನೀವು ಅಂದ್ಕೊಂಡಿರೋ ಥರ ಸೀರಿಯಲ್ಗಳಿಲ್ಲ, ಹೋಗಿ ಒಂದು ಸಲ ಕೊಟ್ಟು ನೋಡಿ ಅಂದ್ಬಿಟ್ಟು ಅಂದರು. ನನಗೂ ಇಲ್ದಿರೋ ಮನಸ್ಸಲ್ಲಿ ಸರಿ ಆಯ್ತು ಸರ್ ನೋಡೋಣ ಅಂದ್ಬಿಟ್ಟು ಮನೆಗೆ ಹೋಗಿ ಈ ಥರ ಹೇಳಿದೆ, ಅಮ್ಮ ಈ ಥರ ಸೀರಿಯಲ್ ಆಪರ್ಚುನಿಟಿ ಅಂತ, ಏನು ಮಾಡಲಿ ಅಂತ. ನಮ್ಮಮ್ಮ ಹೇಳಿದ್ರು, ಆಯಿತು ಕೊಡು, ಏನಾಗುತ್ತೆ ಅದರಲ್ಲಿ, ನೀನು ಹೇಳ್ದಿದ್ರೆ ಇನ್ನೊಬ್ರು ಹೋಗ್ತಾರೆ, ಕೊಟ್ಟು ನೋಡು, ಸಿಕ್ಕರೆ ಮಾಡು, ಇಲ್ಲಾಂದರೆ ಬಿಡು, ಸಿನಿಮಾಗಳು ಮಾಡು ಅಂದ್ಬಿಟ್ಟು ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಹೋದೆ, ಆಡಿಷನ್ ಕೊಟ್ಟೆ. ಆಡಿಷನ್ಗೆ ಹೋದಾಗ ನಾರ್ಮಲ್ ಮಿಡ್ಲ್ ಕ್ಲಾಸ್ ಹುಡುಗ ಹೇಗೆ ಹೋಗ್ತೇನೆ, ಒಂದು ನಾರ್ಮಲ್ ಶರ್ಟು, ಒಂದು ನಾರ್ಮಲ್ ಪ್ಯಾಂಟ್ ಹಾಕ್ಕೊಂಡು ಆರಾಮಾಗಿ ಹೋದೆ. ಅಲ್ಲಿ ಕೂತಿದ್ದವರೆಲ್ಲ ಹಿಂಗೆ ನೋಡಿದ್ರು, ಒಂಥರ ಏನಪ್ಪ ಇವನು ಹಿಂಗೆ ಬಂದಿದ್ದಾನೆ ಆಡಿಷನ್ಗೆ ಅನ್ನೋ ಥರ. ಸೊ ಹೋದೆ, ಮೇಕಪ್ ಆಯಿತು, ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಇದೆ. ನನಗೆ ಪರಿಚಯ ಇರೋರೆಲ್ಲ ಒಂದಷ್ಟು ಜನ ಬಂದರು, ಆಡಿಷನ್ ಕೊಟ್ಟರು, ಹೋದರು. ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡ್ರು ನನಗೆ. ನೆಕ್ಸ್ಟ್ ಆಡಿಷನ್ ಅಂದಿದ್ದಾಗ, ಈ ಮಗ ನಂಗೆ ಸ್ವಲ್ಪ ಟೈಮ್ ಆಯಿತು ಕಣೋ, ಬೇರೆ ಕೆಲಸ ಇದೆ ಅಂದ್ಬಿಟ್ಟು, ಸರಿ ನಾವು ಹೋಗಿ ಮಾಡಿ ಅಂತ. ಅದಾದಮೇಲೆ ಈಗ ಬೇರೆ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾರೆ ಹೀರೋಗಳು ಕೆಲವೊಬ್ಬರು ಬಂದಿದ್ದರು. ಅವ್ರಿಗೆ ಸಪ್ರೇಟ್ ಅಂದರೆ ಅವ್ರು ಬಂದಾಗ ಅವರು ಸಪ್ರೇಟ್ ಅಟೆನ್ಷನ್, ಅವ್ರನ್ನ ಸಪ್ರೇಟಾಗಿ ಕರ್ಕೊಂಡೋಗಿ ಒಂದೊಳ್ಳೆ ಹೀರೋಯಿನ್ನ ಕರ್ಕೊಂಡು ಸಪ್ರೇಟಾಗಿ ಶೂಟ್ ಮಾಡಿ, ಅವ್ರಿಗೆ ಸಿಕ್ತಿದ್ದ ಅಟೆನ್ಷನ್ ಹಂಗೆ ಸಿಕ್ಕಿರಲಿಲ್ಲ ಅವತ್ತು. ಸೊ ನಾನು ಹೊಸಕೊಂಡು ಕೂತಿದ್ದೆ, ಸರಿ ಆಯಿತು ಮುಗಿಸ್ಕೊಂಬನ್ನಿ ಅಂತ. ಒಂದು 2 ಅವರ್ ಕರ್ಕೊಂಡೋಗಿ ಶೂಟ್ ಮಾಡಾದಮೇಲೆ ಆರಾಮಾಗಿ ಬಂದರು ಅವರು. ಅಷ್ಟೊತ್ತಿಗೆ ಅಲ್ಲೇ ಆಫೀಸಲ್ಲಿ ಏನೋ ಒಂದು ಊಟ ಇತ್ತು, ಊಟ ತಿಂದ್ಬಿಟ್ಟು ನಾನು ರೆಡಿ ಇದ್ದೆ. ಎಲ್ಲರದ್ದು ಆದಮೇಲೆ ಲಾಸ್ಟ್ ಆಡಿಷನ್ ನಂದು. ಆಡಿಷನ್ ಕೊಟ್ಟೆ. ನನಗೆ ಅವತ್ತಿನ ದಿವಸ ತಲೆಯಲ್ಲಿ ಇದ್ದಿದ್ದು ಒಂದೇ, ಸೊ ನೀನೆಲ್ಲ ಟ್ರೈ ಮಾಡ್ತಾಯಿದ್ಯಾ, ಎಲ್ಲ ಆಗ್ತಾಯಿಲ್ಲ. ಸೊ ನಿನ್ಗೆ ಯಾರೋ ಈ ಥರ ಹೇಳಿದ್ದಾರೆ, ಅಮ್ಮನೂ ಹೇಳಿದ್ದಾರೆ, ಇದೇ ನಿನ್ನ ಲಾಸ್ಟ್ ಆಪರ್ಚುನಿಟಿ ಅಂದ್ಕೊಂಡು 100% ಕೊಡು, ನೋಡೋಣ ಏನಾಗುತ್ತೋ ಅಂದ್ಬಿಟ್ಟು ಅಫ್ಕೋರ್ಸ್ ನಾನು 100% ಕೊಟ್ಟು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿ 100% ಆಡಿಷನ್ ಕೊಟ್ಟೆ. ಸೊ ಚೆನ್ನಾಗೇನೋ ಆಯಿತು. ಬಟ್ ಅಲ್ಲಿ ನೋಡ್ತಿದ್ರಲ್ಲ, ಜಡ್ಜ್ ಮಾಡೋಕ್ಕೆ ಕೆಲವ್ರು ನೋಡ್ತಿದ್ರಲ್ಲ, ಅವ್ರ ರಿಯಾಕ್ಷನ್ಸು ದೇವರಣೆಗೂ ಚೆನ್ನಾಗಿರಲಿಲ್ಲ. ಸೊ ಅಲ್ಲಿಂದ ಹೊರಡಬೇಕಾದ್ರೂ ಅಷ್ಟೇ, ಬೇರೆ ಹುಡುಗನ್ನ ನಮ್ಮ
ಅಂದರೆ ಅಲ್ಲಿದ್ದವರು ಬೇರೆ ಹುಡುಗನ ತುಂಬ ಚೆನ್ನಾಗಿ ಮಾಡ್ಕೊಂಡು ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ಯಾ ನೋಡೋಣ ಬಿಡು ನೀನು ಸೆಲೆಕ್ಟ್ ಆಗ್ತೀಯ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಅದೆಲ್ಲ ಕೇಳಿಸ್ತಿತ್ತು ನನಗೆ ನಾನು ಪಾಸ್ ಆಗಬೇಕಾದ್ರೆ. ಸೊ ಈ ಆಪರ್ಚುನಿಟಿ ಹೋಗ್ಯಾನೆ ಅಂದ್ಕೊಂಡು ಆರಾಮಾಗಿ ಗಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಏನೋ ಒಂದು ಕಣ್ಣೀರನ್ನ ಗೊತ್ತಿಲ್ಲದೆ ಇರೋ ಥರ ಕಣ್ಣೀರು ಅದನ್ನು ನೋಡಿಸ್ಕೊಂಡು ಬಿಡು ಆಯಿತು ಬೇರೆ ಸಿನಿಮಾಗಳು ಟ್ರೈ ಮಾಡೋಣ ಇದಲ್ದಿದ್ರೆ ಇನ್ನೊಂದು ಅಂದ್ಕೊಂಡು ಆರಾಮಾಗಿ ಮನೆಗೆ ಹೋಗಿ ಮಲಗಿದೆ. ಬೇರೆ ನಾರ್ಮಲ್ ಸಿನಿಮಾ ಶೂಟ್ ಇತ್ತು, ಸಿನಿಮಾ ಶೂಟ್ ಮುಗಿಸ್ಕೊಂಡು ಆರಾಮಾಗಿ ಆಡಿಷನ್ಸ್ ಅಟೆಂಡ್ ಮಾಡೋದು, ಡಬ್ಬಿಂಗ್ ಮಾಡೋದು, ಸಿನಿಮಾ ಶೂಟ್ 3 ಮ್ಯಾನೇಜ್ ಮಾಡ್ಕೊಂಡು ಆರಾಮಾಗಿ ಇರ್ತಾಯಿದ್ದೆ. ಸೊ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಒಂದು ಮೆಸೇಜ್ ಬಂತು ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ, ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಸೆಲೆಕ್ಟೆಡ್ ಅಂತ. ನನಗೆ ಡೌಟು, ಮೇಡಮ್ ನೀವು ಮೇ ಬಿ ರಾಂಗ್ ಮೆಸೇಜ್ ಅನಿಸುತ್ತೆ, ಬೇರೆಯವ್ರಿಗೆ ಕಳ್ಸೋಕೆ ಹೋಗಿ ನನಗೆ ಕಳಿಸಿದ್ರೆ ಚೆಕ್ ಮಾಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಹಾಕಿದೆ. ಅದಾದಮೇಲೆ ನಮ್ಮ ಮ್ಯಾನೇಜರ್ಗೂ ಕಾಲ್ ಮಾಡಿದೆ, ಸರ್ ಏನು ಸರ್ ಇದು ಸೆಲೆಕ್ಟ್ ಆಗಿದ್ದೀರಾ ನೀವು ಅಂತ ಮೆಸೇಜ್ ಹಾಕಿದ್ದಾರೆ, ಮೇ ಬಿ ಅವ್ರಿಗೆ ಹೇಳಿ ರಾಂಗ್ ಮೆಸೇಜ್ ಅನಿಸುತ್ತೆ. ಇಲ್ಲ ರೀ ನೀವು ಸೆಲೆಕ್ಟ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ಸ್ ರೀ ಅಂತ ಅವ್ರು ವಿಶ್ ಮಾಡಿದ್ರು. ನನಗೆ ಸಖತ್ ಖುಷಿ, ವಾವ್ ಲೀಡಾಗಿ ಅದರಲ್ಲೂ ಜೀ ಕನ್ನಡಕ್ಕೆ ಇಷ್ಟು ದಿವಸದಿಂದ ಜರ್ನಿ ಮಾಡಿದ್ದೀನಿ, ಇಷ್ಟು ದಿವಸ ಆಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ, ಫೈನಲಿ ಐ ಗಾಟ್ ಇಟ್ ಅಂದ್ಬಿಟ್ಟು ಹೋಗ್ಬಿಟ್ಟು ನಮ್ಮ ಅಮ್ಮ ಹತ್ರ ಅಮ್ಮ ಹೀರೋ ಸೆಲೆಕ್ಟ್ ಆಗಿದ್ದೀನಿ ನಾನು ಜೀ ಕನ್ನಡಕ್ಕೆ ಅಂದರೆ ಹೌದಾ ಹಾಂ ಓಕೆ ಅಂದರು. ಇದೇನು ರಿಯಾಕ್ಷನು ಅಂದರೆ ಸಿನಿಮಾದಲ್ಲಾದರೆ ಈ ಥರ ಹೀರೋ ಹೋಗ್ಬಿಟ್ಟು ಅವ್ರ ಅಮ್ಮಗೆ ಈ ಥರ ನನಗೆ ಜಾಬ್ ಸಿಕ್ಕಿದೆ, ನಾನು ಸಕ್ಸಸ್ಫುಲ್ ಆಗಿದ್ದೀನಿ ಲೈಫಲ್ಲಿ ಅಂದರೆ ಕಣ್ಣೀರು ಹಾಕ್ಕೊಂಡು ತಪ್ಕೊಂಡು ಏನು ಹಾಕ್ಕೊಂಡು ಎಮೋಷ್ನಲ್ ಆಗಿಬಿಡ್ತಾರೆ. ಆ ಥರ ಅಂದ್ಕೊಂಡ್ರೆ ನಮ್ಮಮ್ಮ ಹಾಂ ಸರಿ ಆಯಿತು ಓಕೆ ಅಂತ ನಾರ್ಮಲಾಗಿ ಹೇಳಿದ್ರು.